ಉಡೀಸ್ ಇದು ಉಡೀಸ್, ನಾನು ವೈರಸ್. ಬಂದ್ರಪ್ಪ ನಾಗರಾಜು? ಇಲ್ಲ ಟೆನ್ಷನ್ ನಾಗರಾಜ್ ಎಲ್ಲ ಹಾಕೊಂಡ್ರು, ವಾಟಾಲ್ ನಾಗರಾಜ್ ಏನ್ರೋ ನೀವು. ಲೋ ಈಗ ನಮ್ಮ ಸಾಂಬಾರು ಕತ್ತಿ ಕರ್ನಾಟಕಕ್ಕೆ ಕತ್ರಿ ಹಾಕಬೇಕು ಅಂತಿದ್ರಂತಲ್ವ, ಏನ್ರೋ ಅವ್ರ ಕತೆ ಝೂಮ್ ಹಾಕಿದ್ರು ಗೊತ್ತಾಗಲ್ವಲ್ಲೋ. ಅದೇ ನಮ್ಮ ವಾಟಾಲ್ ನಾಗರಾಜ್ ಅವರು ಸೂಪರ್ ಕಂಡ್ರು, ಎಕ್ಸ್ಟ್ರಾರ್ನರಿ ಕಂಡ್ರು. ಕನ್ನಡಕದ ಒಳಗಡೆನೇ ಗೊತ್ತಾಗೋಗ್ಬಿಡುತ್ತೆ ಯಾರು ಹೆಂಗೆ ಯಾರು ಹಿಂಗೆ ಅನ್ನೋದು. ಅವರು ಸಖತ್ತಾಗಿ ಗೆಸ್ ಮಾಡ್ಬಿಡ್ತಾರೆ. ಅವ್ರನ್ನೇ ಕೇಳ್ಬಿಡೋಣ. ಬಂದ್ರಪ್ಪ ಲೈನ್ಗೆ? ಬಂದ್ರಾ? ಓಕೆ ಓಕೆ, ಮಾತಾಡ್ಸ್ಕೊಂಡು. ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಕ್ವಾಟ್ಲೆ ನಾಗರಾಜ್, ವಾಟಾಲ್ ನಾಗರಾಜ್. ಮಾತಾಡ್ಸೋಣ. ಯಾರು ಬಂದ್ರೆ ಆಫ್ ಮಾಡಿ. ಇರು, ನಾಗರಾಜ್ ಅವ್ರು ರೆಡಿ ಆಗ್ತಾ ಇದ್ದಾರೆ. ಅದು ವಾಟಾಲ್ ನಾಗರಾಜ್ ಅವರೇ, ವಿಷಯ ಇಷ್ಟೊಂದು ಹೀಟಲ್ಲಿರಬೇಕಾದ್ರೆ ನಮಸ್ಕಾರ ಎಲ್ಲ ಬೇಡ ಅನ್ನಿಸ್ತಾ ಇದೆ. ನಾನು ಡೈರೆಕ್ಟಾಗಿ ಮ್ಯಾಟ್ರಿಗೆ ಬಂದ್ಬಿಡ್ಲಾ? ಹೇಳ. ಅಯ್ಯೋ, ಅಷ್ಟೊಂದು ಅರ್ಜೆಂಟಾ? ಯಾವಾಗಲೂ ಗಾಡಿನ ಫಸ್ಟ್ ಗೇರಲ್ಲೇ ಹಾಕೊಂಡು ನಿಲ್ಸ್ಕೊಂಡ್ಬಿಟ್ಟಿರ್ತೀರಲ್ಲ. ನೋಡಿ, ನಾನೇನಾದರೂ ಕೇಳಬೇಕು, ಆಮೇಲೆ ನೀವು ಹೇಳಬೇಕು, ಗೊತ್ತಾಯ್ತಾ? ಹೇಳ. ಇನ್ನೂ ಲೇಟ್ ಮಾಡಬಾರ್ದು ಕೊಂಡ್ರು, ಬಿಟ್ಟರೆ ಅವ್ರು ಹೇಳ ಅಂತಿರ್ತಾರೆ. ಹೇಳ್ಬಿಡಿ ಸರ್. ಬಹಳ ರಾಜ್ಯಕ್ಕೆ ಗಂಭೀರವಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಓಹೋ, ಇವು ಶುರು ಹಚ್ಕೊಂಡ್ಬಿಟ್ರು ಕೊಂಡ್ರು. ನಮಗೆ ಬೇಕಾದ ಪ್ರಶ್ನೆನ ಕೇಳಿದ್ರೆ ನಮ್ಗೆ ಉತ್ತರ ಸಿಗುತ್ತೆ. ಇಲ್ಲಾಂದ್ರೆ ಇವರು ಮಾತಾಡ್ಕೊಂಡು ಹಂಗೇ ಬೆಳಗಾವಿ ಹೊಟ್ಟೋಯ್ತಾರೆ. ಇವರಿಂದ ಹೋಗಕ್ಕಾಯ್ತದ? ನಾವು ಮೊದಲೇ ಡೀಸೆಲ್ ಬೆಲೆ ಜಾಸ್ತಿ ಆಗ್ಬಿಟ್ಟಿದೆ, ಆಮೇಲೆ ನಾವು ಸುಟ್ಟೋಗ್ಬಿಡ್ತೀವಿ. ಫಸ್ಟು ಪ್ರಶ್ನೆ ಕೇಳ್ಬಿಡ್ತೀನಿ. ವಾಟಾಲ್ ನಾಗರಾಜ್ ಅವರೇ, ನಂದೊಂದು ಪ್ರಶ್ನೆ. ಈ ಸಾಂಬಾಜಿ ಮತ್ತು ಕತ್ತಿಯವ್ರ ಕತೆ ಏನು? ಅವರು ಸಿಕ್ಕಾಬಿಟ್ಟೆ ಕ್ವಾಟ್ಲೆ ಕೊಡ್ತಾ ಇದ್ದಾರಲ್ಲ, ಅವ್ರ ಬಗ್ಗೆ ನೀವು ಏನು ಯೋಚನೆ ಮಾಡಿದ್ದೀರಾ? ಅವ್ರನ್ನ ಕರ್ನಾಟಕದಲ್ಲಿ ಇಟ್ಕೋಬೇಕಾ ಇಲ್ಲ ಬಿಡಬೇಕಾ, ಇಲ್ಲ ಮಡಿಕೋಬೇಕಾ ಇಲ್ಲ ಕಳಿಸ್ಬೇಕಾ? ಇದ್ರ ಬಗ್ಗೆ ಏನಾದರೂ ಚಿಂತನೆ ಮಾಡ್ತಾ ಇದ್ದೀರಾ ವಾಟಾಲ್ ನಾಗರಾಜ್ ಅವರೇ? ಹೇಳಿ. ನನಗೆ ಒಂದು ಯೋಚನೆ ಬಂದಿದೆ. ನಿಮ್ಮ ದಿನಕ್ಕೊಂದು ಯೋಚನೆ ಬರುತ್ತೆ, ಅದು ನಮ್ಗೆ ಗೊತ್ತಾಗಲ್ಲ, ನೀವು ಹೇಳಿದ್ರೆ ಗೊತ್ತಾಗೋದು. ಏನು ಸರ್ ನೀವು ಒಳ್ಳೆ TN ಸೀತಾರಾಮ್ ಸೀರಿಯಲ್ ಥರ ಎಳಿತಾನೇ ಇರ್ತೀರಾ? ನಿಮ್ಮ ರಾಜಕೀಯದಲ್ಲೂ ಏನಾದರೂ TRP ಸ್ಟಾರ್ಟ್ ಆಗೋಗ್ಬಿಟ್ಟಿದ್ಯಾ? ಬೇಡಿ, ಇದು ಪ್ರಶ್ನೆ ಅನ್ಕೋಬೇಡಿ. ಆಮೇಲೆ ಇದಕ್ಕೂ ಒಂದು ಸ್ವಲ್ಪ ಹೇಳಿದ್ಬಿಟ್ರೆ ಕಷ್ಟ ಆಗುತ್ತೆ. ಈಗ ನಾನು ಕೇಳಿದ ಪ್ರಶ್ನೆಗೆ ದಯವಿಟ್ಟು ಉತ್ತರ ಕೊಡಿ. ಅವರಿಬ್ಬರ ಬಗ್ಗೆ ನೀವೇನು ಯೋಚನೆ ಮಾಡಿದ್ದೀರಿ? ಬೆಂಗಳೂರಲ್ಲಿರೋದು ನಿಮಾಸ್ ದೂರ, ಅದರ ಒಂದು ಭಾಗ ಬೆಳಗಾವಿಯಲ್ಲಿ ಮಾಡಬೇಕಾಗುತ್ತೆ. ಯಾಕೆ, ನೀವೇನಾದರೂ ಅಡ್ಮಿಟ್ ಆಗ್ತೀರಾ? ಯಾಕೆ? ತಮಾಷೆ ಕೇಳಿದೆ, ಯಾಕೆ ಹೇಳಿ. ಸಾಂಬಾಜಿ ಪಾಟೀಲ್ ಅಂತವ್ರನ್ನ ಹುಚ್ಚಾಸ್ಪತ್ರೆ ಸೇರಿಸೋದಕ್ಕೆ ಮೊದಲು ಸೇರಿಸ್ಬಿಡಿಪ್ಪ, ಪುಣ್ಯ ಬರುತ್ತೆ. ವಾಟಾಲ್ಜಿ ಅವರೇ, ನೀವು ಸಾಂಬಾಜಿ ಅವರನ್ನ ನಿಮ್ಮ ಕನ್ನಡಕದಿಂದ ಝೂಮ್ ಹಾಕಿ ನೋಡಿದ್ದೀರಿ. ಅವ್ರಿಗೆ ಏನಾಗಿದೆ ಅನ್ಸುತ್ತೆ? ಬಾಯಿ ಭದ್ರೆ ಇಲ್ಲ, ತಲೆ ಸರಿ ಇಲ್ಲ. ವಾಟಾಲ್ಜಿ, ಆ ವಯ್ಯನಿಗೆ ತಲೆ ಸರಿಯಿಲ್ಲ ಅಂತ ನಿಮ್ಮ ತಲೆ ಮೇಲೆ ಟವಲ್ ಹಾಕೊಂಡು ಸುಮ್ಮನೆ ಕೂತ್ಕೋಬೇಡಿ. ನೀವೇನಾದರೂ ಹೋರಾಡಬೇಕು, ಅದು ಡಿಫ್ರೆಂಟ್ ಆಗಿರಬೇಕು. ಹೇಳಿ, ಏನು ಮಾಡ್ತೀರಿ? ಆ ದೃಷ್ಟಿಯಿಂದ ಸಂಭಾಜಿ ಪಾಟೀಲ್ ಮತ್ತೊಬ್ಬ ಸ್ನೇಹಿತ ಇಬ್ಬರ ಶವಯಾತ್ರೆ ಸೂಪರ್. ನೋಡಿ, ಈ ಥರ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಕ್ಕೆ ಬರೋದು ನಿಮಗೆ ಮಾತ್ರ. ಹೌದು, ನೀವು ಯಾಕೆ ಈ ಹೋರಾಟ ಎಲ್ಲ ಬಿಟ್ಬಿಟ್ಟು ಅಡ್ವರ್ಟೈಸಿಂಗ್ ಕಂಪ್ನಿಗೆ ಸೇರ್ಕೊಂಡ್ಬಿಡ್ಬಾರ್ದು? ತುಂಬ ಮಾತಾಡ್ಬಿಡ್ನಾ? ಅದು ಮ್ಯಾಟ್ರು ಡೈವರ್ಟ್ ಆಗೋಯ್ತು ಅನ್ಸುತ್ತಲ್ಲ. ಯಾಕೆ ಹಿಂಗೆ ಆಗೋಯ್ತು? ಅದು ರಾತ್ರಿ ನಾನು ಡೈರೆಕ್ಟರ್ ಸ್ಪೆಷಲ್ ಪಿಕ್ಚರ್ ನೋಡ್ಬಿಟ್ಟೆ, ಫುಲ್ ಹ್ಯಾಂಗ್ ಆಗ್ಬಿಟ್ಟು. ಸಾರಿ ಸರ್, ಕಂಟಿನ್ಯೂ ಸರ್. ಬೆಂಗಳೂರಿನಿಂದ ಬೆಳಗಾವಿವರೆಗೆ ಬೆಳಗ್ಗೆ 8 ಗಂಟೆಗೆ. ಎಷ್ಟು ಗಂಟೆಗೆ? ನಾಳೆ ಬೆಳಗ್ಗೆ 8 ಗಂಟೆಗೆ. 8 ಗಂಟೆಗ? ನಮ್ಮ ಶರ್ಮಾಜಿ ಗುರುಗಳ ಹತ್ರ ನೀವು ಟೈಮ್ ಕೇಳ್ಕೊಂಡು ತಾನೇ ಹೊರಟಿರೋದು. ಹಾಗಾದ್ರೆ ಕರೆಕ್ಟ್ ಟೈಮ್ಗೆ ಹೋಗಿ ತಲುಪ್ತೀರಾ ಬಿಡಿ, ತಲುಪೋ ಜಾಗಕ್ಕೆ. ಓಕೆ ವಾಟಾಲ್ಜಿ, ಈಗ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಮ ಶವಯಾತ್ರೆ? ಮೈಸೂರು ಬ್ಯಾಂಕ್ ನಿಂದ ಹೊರಟು, ವೆರಿ ಗುಡ್, ಕ್ಯಾಶ್ ಮಾಡಿಸ್ಕೊಂಡು ಚಿತ್ರದುರ್ಗ ದಾವಣಗೆರೆ ದಾಟಿ ಹಂಗೆ ದಾಟ್ಕೊಂಡು ಹೋಗ್ಬಿಟ್ಟಿರಾ? ತುಂಬ ಲಾಂಗ್ ಆಗ್ಬಿಡುತ್ತೆ. ಕಂಕಣ ಸುತ್ಕೊಂಡು ಮೈಲಾರಕ್ಕೆ ಹೋಗ್ತೀರಾ. ಆಮೇಲೆ ಸ್ಟ್ರೈಟ್ ವೇ ನಾನು ಹೇಳ್ಕೊಡ್ತೀನಿ. ಹುಬ್ಳಿ ಧಾರವಾಡಿಂದ ಹೊರಟೋಗ್ಬಿಡಿ, ಭಾಳ ಶಾರ್ಟ್ ಕಟ್. ಅಲ್ಲಿಂದ ಹುಬ್ಳಿ ಧಾರವಾಡದ ಮೂಲಕ ಬೆಳಗಾವಿಗೆ ಶವಯಾತ್ರೆ. ಇದು ಸ್ಪಷ್ಟ ಮತ್ತು ನೇರ. ಅಂತೂ ಬೆಳಗಾವಿಲೇ ಮಣ್ಣು ಮಾಡಬೇಕು ಅಂತ ಮಂಡಿ ಗಂಟ ಪ್ಯಾಂಟ್ ಎತ್ಕೊಂಡು ರೆಡಿ ಆಗ್ಬಿಟ್ಟಿದ್ದೀರಾ, ಒಳ್ಳೇದಾಗಲಿ. ಈಗ ವಾಟಾಲ್ ಅವರೇ, ನಮ್ಮ ಸಿದ್ದರಾಮಯ್ಯನವ್ರಿಗೆ ಅಧಿವೇಶನ ಸ್ಟಾರ್ಟ್ ಆದಾಗಿಂದಲೂ ಯಡಿಯೂರಪ್ಪ ಅವ್ರ ಜೊತೆ ಫೈಟ್ ಮಾಡಿ 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 ಭಯ ಬಂದುಬಿಟ್ಟಿದೆ. ಎಲ್ಲಿ ನಾನು ಸಿಟಿಯಿಂದ ಹೊರಟೋಗ್ಬಿಡ್ತೀನೋ, ಎಲ್ಲಿ ನಾನು ಸೀಟಿಂದ ಕೆಳಗಡೆ ಬಿದ್ದೋಗ್ಬಿಡ್ತೀನೋ ಅನ್ನೋ ಹೆದರಿಕೆ ಅವ್ರಿಗೆ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ನೀವೇನಾದರೂ ಅವ್ರಿಗೆ ಡೌ ಮಾಡಿ ಸಮಾಧಾನ ಮಾಡಿಪ್ಪ. ಪಾಪ ಅವ್ರಿಗೆ ಚಾಮರಾಜನಗರಕ್ಕೆ ಹೋಗಿ ಬಂದಿದ್ದಾರೆ. ಅವರು ಚಾಮರಾಜನಗರಕ್ಕೆ ಬಂದ ತಕ್ಷಣ ಮುಖ್ಯಮಂತ್ರಿಗಳ ಅಧಿಕಾರ ಕಳ್ಕೊಳ್ತಾರೆ. ಫುಲ್ಲು 8 ತಿಂಗಳ ಅಧಿಕಾರ ಹೋಗುತ್ತೆ. ಎಲ್ಲ ಸುಳ್ಳು. 5 ವರ್ಷ ಇದ್ದೇ ಇರ್ತಾರೆ. ಅಬ್ಬಬ್ಬಬ್ಬಬ್ಬ, ಎಂತ ಮಾತು ನಿಮ್ಮ ಬಾಯಲ್ಲಿ. ಓಹೋ, ಸೂಪರ್ ರೀ. ನೀವು ಮಲೈ ಮಹದೇಶ್ವರಕ್ಕೆ ಹೋಗ್ಬಿಟ್ಟು ಆ ತೀರ್ಥ ತಂದ್ಬಿಟ್ಟು ಅವ್ರ ಮೇಲೆ ಆಪೋಕ್ಷಣೆ ಮಾಡಿಬಿಡಿ, ತುಂಬ ಒಳ್ಳೇದಾಗುತ್ತೆ ಅವ್ರಿಗೆ. ಚಾಮರಾಜೇಶ್ವರ ದೇವಸ್ಥಾನದ ಆಶೀರ್ವಾದ ಇದೆ.
ಅಪರೂಪಕ್ಕೆ ಒಂದು ಒಳ್ಳೆ ಮಾತಾಡಬೇಕು, ಅದೇ ನಮ್ಮ ದೌರ್ಭಾಗ್ಯ. ಥೂ, ಸೌಭಾಗ್ಯ, ಸಾರಿ ಕಂಡ್ರು. ಆಯಿತು ಒಟ್ಟಾಚಿ, ಹೋಗಿ ಬನ್ನಿ, ಒಳ್ಳೇದಾಗಲಿ, ಹ್ಯಾಪಿ ಜರ್ನಿ. ಆಮೇಲೆ ಇನ್ನೊಂದು ವಿಷಯ, ಈ ರಸ್ತೆಗೆ ಹುಲಿಗಳು ಎಂಟ್ರಿ ಆಗ್ತಾ ಇವೆಯಂತೆ. ನೀವು ಹೋಗೋ ರಸ್ತೆಗೆ ಹುಲಿ ಏನಾದರೂ ಬಂದ್ಬಿಟ್ಟಾತು, ಹುಷಾರು. ಅಕಸ್ಮಾತ್ ಹುಲಿ ನಿಮ್ಮ ಎದುರುಗಡೆ ಬಂದ್ಬಿಟ್ರೆ ನೀವು ನನ್ನನ್ನೇ ಮಾತಾಡ್ಸಕ್ಕೆ ಬಂದಿದೆ, ಯಾವುದೋ ಹೋರಾಟದ ಬಗ್ಗೆ ಚರ್ಚೆ ಮಾಡೋಕ್ಕೆ ಬಂದಿದೆ ಅಂತ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ಟಿರಾ. ಆಮೇಲೆ ತುಂಬ ಕಷ್ಟ ಆಗುತ್ತೆ. ನಿಮ್ಮ ಪಾಡಿಗೆ ನೀವು ಹೋಗ್ತಾ ಇರಿ, ಹುಲಿ ಪಾಡು ಹುಲಿ ಹೋಗ್ತಾ ಇರುತ್ತೆ. ಓಕೆನಾ? ಓಕೆ, ನೋಡಿದ್ರಾ ಪ್ರಜೆಗಳೇ, ಇದು ನಮ್ಮ ವಾಟಾಳ್ ನಾಗರಾಜ್ ಅವರ ಮನದಾಳದ ಮಾತುಗಳು. ಡೈಲಾಗ್ ನಂದು, ಸ್ಮೈಲ್ ನಿಮ್ಮದು. ಇದು ಉಡೀಸ್, ನಾನು ವೈರಸ್.